ಮೈಸೂರಿಗೆ ಹೋದ್ವಿ ಗಾಯ್ಸ್. ಬೆಳಿಗ್ಗೆ 1 ಗಂಟೆಗೆ ಎದ್ದು ಬೇಗ ಬೇಗ ರೆಡಿಯಾಗಿ ಮಮ್ಮಿ ಪೂಜೆನೂ ಮಾಡಿದ್ರು. ಹಾಗೆ ಬಸ್ಸಲ್ಲಿ ಹೋಗ್ತಾ ಸ್ವಲ್ಪ ಎಂಟರ್ಟೈನ್ಮೆಂಟು ತಗೊಂಡು ಬೆಳಿಗ್ಗೆ 5 ಗಂಟೆಗೆ ಬ್ರೇಕಿಗೆ ನಿಲ್ಲಿಸಿದ್ರು. ಇವೆಲ್ಲ ತಗೊಂಡು 5 ಗಂಟೆಗೆ ತಿಂದು ಸ್ವಲ್ಪ ನೇಚರ್ನ ಎಂಜಾಯ್ ಮಾಡ್ತಿದ್ದೆ. ಬೆಳಿಗ್ಗೆ ಆಗಿರೋದ್ರಿಂದ ಚಳಿ ಪ್ಲಸ್ ನೇಚರ್ ಎರಡೂ ಚೆನ್ನಾಗೇ ಇತ್ತು. ಹಾಗೆ ನಡ್ಕೊಂಡು ಹೋಗ್ತಾ ಬೆಟ್ಟಕ್ಕೆ ಹೋದ್ವಿ ಗಾಯ್ಸ್. ಅಲ್ಲಿ ಮಾತ್ರ ನೇಚರ್ ಮಾತ್ರ ಅಲ್ಟಿಯಾಗಿತ್ತು. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಂಗೆ ಕ್ಯೂ ಅಲ್ಲಿ ನಡ್ಕೊಂಡು ಹೋದ್ವಿ ಗೈಸ್. ಧೈರ್ಯ ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ, ಕರುಣೆ ಕಣಜವೇ ಕೊರಗಿ. ತುಂಬ ಖುಷಿ ಆಯ್ತು ದೇವ್ರು ನೋಡಿ. ಹಾಗೆ ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗಿ ಒಂದೇ ಫ್ರೇಮಲ್ಲಿ 2 ದೇವ್ರು ನೋಡಿ ಖುಷಿ ಆಯಿತು. ರಶ್ ತುಂಬ ಇತ್ತು ಅಂತ ಇವ್ರು ಸ್ವಲ್ಪ ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಡ್ತಿದ್ರು. ಹಾಗೆ ದೇವ್ರು ನೋಡ್ಕೊಂಡು ಕೂತ್ಕೊಂಡಿದ್ರೆ ನಿಮಿಷಂಬ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ದೇವರ ಆಶೀರ್ವಾದ ತಗೊಂಡು ಅಲ್ಲಿ ನೀರು ಮಾತ್ರ ಸಖತ್ತಾಗಿ ಬರ್ತಿತ್ತು ಗೈಸ್. ಆಮೇಲೆ ನಮ್ಮೆಲ್ಲರ ಪ್ರಸಾದ ಮಾತ್ರ ನೆಕ್ಸ್ಟಲ್ಲೇ ಇತ್ತು. ಹಾಗೆ ಮತ್ತೆ ಬ್ರೇಕ್ ಬೊಂಬೆ ಹೇಳುತ್ತೈತೆ ಸ್ವಲ್ಪ ಮಂಚೂರಿಯನ್ ಮತ್ತೆ ಸ್ವಲ್ಪ ಶೇಕು ಕುಡ್ದು ಅಲ್ಲೇ ಸ್ವಲ್ಪ ಆಟಾಡಿ ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ ಪುಣ್ಯಾತ್ಮ. ಹಾಗೆ ಕೃಷ್ಣನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ದೇವರ ಆಶೀರ್ವಾದ ತಗೊಂಡು. ಸೊ ನಾರ್ಮಲಿ ಎಲ್ಲರೂ ಈ ಥರ ಕಾಮನ್ ಆಗಿ ನೋಡ್ತಾರೆ ಗೈಸ್. ಅದು ತಗೊಂಡಿಲ್ಲ ಅಂದ್ರೂ ಮುಟ್ಟಿ ಅದು ಸ್ಯಾಟಿಸ್ಫೈ ಮಾಡೋದೇ ನೆಕ್ಸ್ಟ್ ಲೆವೆಲ್ ಗೈಸ್. ಹಂಗೆ ಸ್ವಲ್ಪ ಬೇಲ್ಪುರಿನ ತಂದು ಹಾಗೆ ನೆಕ್ಸ್ಟ್ ಹೋದ್ವಿ ಕಬ್ಬಾಳಮ್ಮ ದೇವಸ್ಥಾನಕ್ಕೆ. ಇಷ್ಟು ದೇವ್ರು ನೋಡಿ ಇವತ್ತು ತುಂಬ ಖುಷಿ ಆಯಿತು ಗೈಸ್. ಅಲ್ಲೇ ಅಡುಗೆ ಮಾಡಿ ತಿಂದು ತುಂಬ ಖುಷಿ ಆಯಿತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.